ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ 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 ಈಶ್ವರಾನಂದಪುರಿ ಮಹಾಸ್ವಾಮೀಜಿಗಳ ಪಾದಾರವಿಂದಕ್ಕೆ ನಮಸ್ಕರಿಸುತ್ತಾ, ವೇದಿಕೆ ಮೇಲಿರ್ತಕ್ಕಂಥ ಗೌಡ್ರೆ, ಬಳಗ ಭಂಡಾರಿಗಳೇ ಮತ್ತು ನಮ್ಮ ವಿದ್ಯುತ್ ಶಕ್ತಿ ಇಲಾಖೆಯ ಮುಖ್ಯಸ್ಥರಾದಂಥ ಗೌರಂಗಪ್ಪನವರೇ, ಸನ್ಮಾನ್ಯ ಪಟ್ಟಣ ಪಂಚಾಯತಿಯ ಅಧ್ಯಕ್ಷಿಣಿಯಾದಂಥ ಶ್ರೀಮತಿ ರಾಘವೇಂದ್ರ ಅವರೇ, ಪ್ರೀತಿ ರಾಘವೇಂದ್ರ ಅವರೇ, ಮತ್ತು ನಮ್ಮ ಉಪಾಧ್ಯಕ್ಷ ಆದಂಥ ಶ್ರೀಮತಿ ಕಾವ್ಯರಾಣಿ ಮೇಡಮ್ ಅವರೇ, ದಯಣ್ಣವರೇ, ಗುರು ಅವರೇ, ಗೌಡ್ರೆ, ಎಲ್ಲ ನಡೆದಿರ್ತಕ್ಕಂಥ ಮಾಧ್ಯಮದ ಸ್ನೇಹಿತರೆ, ಇವತ್ತು ಒಂದು ಖುಷಿ ವಿಚಾರ. ಈಗ ರಿಸಲ್ಟ್ ಈಗ ಬರ್ತಾ ಇದೆ ಅಗ್ರಿಕಲ್ಚರ್ದು. ಮೊನ್ನೆ ಅಗ್ರಿಕಲ್ಚರ್ದು CET ಟ್ರೈನಿಂಗ್ ನಡೀತಾ ಇತ್ತು. ಈಗ ನಮ್ಮಲ್ಲಿ ಸುಮಾರು 120ಕ್ಕಿಂತ ಹೆಚ್ಚು ಮಕ್ಕಳು 3 ಸೆಂಟ್ರಲ್ಲಿ CET ಅಗ್ರಿಕಲ್ಚರ್ನ ಬರೆದ್ರು. ಅದು ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ ಶಿವರಾಜ್ ಅವರ ಮುಖಂಡತ್ವದಲ್ಲಿ ಇವರಿಗೆಲ್ಲ 3 ದಿವಸ ಟ್ರೈನಿಂಗನ್ನು ಕೊಡಿಸಿದ್ವಿ. ಟ್ರೈನಿಂಗ್ ಇಲ್ಲಿ ಕೊಡಿಸ್ಬೇಕಾದ್ರೆ ಸುಮಾರು ಲೈವ್ ಸ್ಪೆಸಿಮೆನ್ಸ್ ಅಂತ ಹೇಳ್ತೀವಿ, ಜೀವಂತವಾದ ಪ್ರದರ್ಶನಗಳನ್ನ 1000ಕ್ಕೂ ಹೆಚ್ಚು ತರಿಸಿ ಮಕ್ಕಳೆದುರಿಗೆ ಪ್ರದರ್ಶನ ಮಾಡಿದ್ವಿ. ಅಲ್ಲೂ ಅದನ್ನು ಮಾಡಿದ್ರ ಜೊತೆಯಲ್ಲಿ ಇವ್ರು ಯಾವ್ಯಾವ ಸೆಂಟ್ರಿಗೆ ಬಿದ್ದಿದ್ದಾರೆ 3 ದಿವಸ ಮುಂಚೆ, ಎಕ್ಸಾಮ್ ಮುಂಚೆ ಆ ಸೆಂಟ್ರಿಗೆ ಇವ್ರನ್ನ ಬಸ್ ಮಾಡಿ ನಮ್ಮಲ್ಲಿ ಟೀಮ್ ಮಾಡಿ ಕರ್ಕೊಂಡೋಗಿ ಅಲ್ಲಿ ಹೆಂಗಿರುತ್ತೆ ಅಂತ ಇವ್ರಿಗೆ ಇವ್ರು ಹಿಂದಿನ ಬ್ಯಾಚ್ನವ್ರು ಇದ್ರಲ್ಲ ಇವರಿಗೆಲ್ಲ ಟ್ರೈನಿಂಗ್ ಕೊಟ್ಟರು. ಹೋದ ಸತಿ CETಲಿ ಯಾರ್ಯಾರು ಅಲ್ಲೇ ಆಯ್ಕೆ ಆಗಿದ್ರು ಆ ಸೆಂಟ್ರ್ಗಳಿಗೆ ನಮ್ಮಿಂದ, ಆ ಮಕ್ಕಳು ಇವ್ರಿಗೆ ಟ್ರೈನಿಂಗ್ ಕೊಟ್ಟರು. ಅವರು ವಿದ್ಯಾದಾನವನ್ನು ಮಾಡಿದ್ರು. ಈ ಥರ ಚೈನ್ ಲಿಂಕ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಮಕ್ಕಳಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಅವ್ರಿಗೆ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಈ ಮಗು ದೀಕ್ಷಿತ ಅಂತಕ್ಕಂಥದ್ದು ನಮ್ಮ ತೊರೆಸೂರ್ಗನಹಳ್ಳಿ ಮಗು 200 ಅಂಕಕ್ಕೆ 200 ಅಂಕ ಪಡೆದಿದ್ದಾಳೆ. 3 ಜನ ಇವತ್ತು ನಮ್ಮಲ್ಲಿ ಟ್ರೈನಿಂಗ್ ತಗೊಂಡಂಥ ಮಕ್ಕಳು 3 ಜನ 200ಕ್ಕೆ 200 ತೊಗೊಂಡಿರ್ತಕ್ಕಂಥದ್ದು ತುಂಬ ಖುಷಿ. ಹೋದ ವರ್ಷ ಒಂದೇ ಒಂದು ಮಗು ದಿವಿಜಾ ಅಂತಕ್ಕಂಥದ್ದು ಅಂಗಸಂದ್ರದ ಮಗು ಒಬ್ಬಳೇ ತೊಗೊಂಡಿದ್ಲು. ಅವಳಿಗೆ GKVK ಸೀಟ್ ಸಿಕ್ಕಿತ್ತು. ಖಂಡಿತ ಇವರಿಗೆಲ್ಲ ಸರ್ಕಾರಿ ಕೆಲಸ ಸಿಗೋದ್ರಲ್ಲಿ ಅನುಮಾನ ಇಲ್ಲ. ನಮ್ಮ ಉದ್ದೇಶ ಅಷ್ಟು, ನಮ್ಮ ಮಕ್ಕಳಿಗೆ ಮನೇಲಿ ಒಬ್ಬೊಬ್ಬರಿಗೆ ವಿದ್ಯಾಭ್ಯಾಸ ಒಂದೊಂದು ಹುದ್ದೆ ಸಿಗಬೇಕು ಅಂತಕ್ಕಂಥ ಏನು ಪರಿಕಲ್ಪನೆಯಲ್ಲಿ ನಾವೆಲ್ಲರೂ ಕೂಡ ಇದನ್ನು ಆಲೋಚನೆ ಮಾಡಿ ಸ್ನೇಹಿತರು ಎಲ್ಲ ಜಾತಿಯವರು ಸೇರಿದ್ದೇವೆ. ಇಲ್ಲೆಂಗೆ ಈ ವೇದಿಕೆ ಮೇಲೆ ಎಲ್ಲ ಅಮಾಮ್ಕೋಮ್ ಕೂತಿದ್ರು ನೀವು, ಆ ಥರ ನಾವು ಒಂದು CET ಸಂಸ್ಥೆನ ಅಮಾಮ್ಕೋಮ್ ಎಲ್ಲರನ್ನೂ ಸೇರಿಸ್ಕೊಂಡು ಮಾಡಿದ್ದೇವೆ. ಅದರಲ್ಲಿ ಸವಿತಾ ಸಮಾಜದ ಅಧ್ಯಕ್ಷರು, ಮಡಿವಾಳ ಸಂಘದ ಅಧ್ಯಕ್ಷರು, ಅಲಮಾರಿ ಸಂಘದವರು, DSSನವರು ಎಲ್ಲರನ್ನೂ ಸೇರಿಸ್ಕೊಂಡಿದ್ದೇವೆ. ಆ ಥರ ಮಾಡ್ಕೊಂಡು ನಾವೆಲ್ಲ ನಿಸ್ವಾರ್ಥ ಸೇವೆ ಮಾಡ್ತಾಯಿದ್ವಿ. ಅದರಿಂದ ಒಂದು ನಮಗೆ ಖುಷಿ ಆಗ್ತಕ್ಕಂಥದ್ದು, ಇಂಥ ಮಕ್ಕಳ ಒಂದು ವಿದ್ಯಾಭ್ಯಾಸ ನೀಡ್ತಕ್ಕಂಥದ್ದಕ್ಕೆ ಒಂದು ಅವಕಾಶ ಸಿಗ್ತಲ್ಲ, ಅದು ನಮ್ಮ ಪುಣ್ಯದ ಕೆಲಸ ಅಂತ ನಾವು ಭಾವಿಸ್ಕೊಂಡಿದ್ದೀವಿ. ಇಲ್ಲಿ ನಾವು ಯಾವುದೇ ತಾರತಮ್ಯ ಮಾಡ್ದಂಗೆ. ಮತ್ತು ಹೊಸದುರ್ಗದೊಂದು ಮಗು ಕೊನೆಗೆ ಅದಕ್ಕೆ ಆಲ್ ಟಿಕೆಟ್ ಆಯಿತು. ಎಕ್ಸಾಮ್ 10ನೇ ತಾರೀಕಿತ್ತು, 9ನೇ ತಾರೀಕು ಆಯಿತು ಬುದ್ಧಿ. ಅವ್ರದ್ದು ಬಂದು ನಮಗೇನು ಮೆಟೀರಿಯಲ್ ಓದಿಲ್ಲ ನಮ್ಮ ಮಗು ಅಂದರು. ನಾನೆಲ್ಲ ಮೊಬೈಲಲ್ಲಿ ಕಳಿಸ್ಕೊಟ್ಟೆ, ಎಲ್ಲ ಅವ್ರಿಗೆ ಕಳಿಸ್ಕೊಟ್ಟೆ. ಅದೆಲ್ಲ ಅನುಕೂಲ ಆಯಿತು. 176 ಮಾರ್ಕ್ಸ್ ತೆಗೆದಿದ್ದೀನಿ ಅಂತ ಮಾಡ್ತು. ಈ ಥರ ಖಂಡಿತ ಎಲ್ಲ ಮಕ್ಕಳಿಗೂ ಕೂಡ ಒಂದು ಒಳ್ಳೆ ರೀತಿಯಲ್ಲಿ CET ನೀಟಲ್ಲಿ ಎಲ್ಲೋ ಒಂದು ಇದು ಸೋರಿಕೆಯಾಗಿ ನೀಟ್ನಲ್ಲಿ ಇವತ್ತು ಪರೀಕ್ಷೆನ ರದ್ದು ಮಾಡಿದ್ದಾರೆ. ನೀಟ್ ಮಾಡಿದಂಥವ್ರು ಎಲ್ಲೋ ಒಂದು ಕಡೆ ಕಾಪಿ ಮಾಡಿಸಿ ಇದೆಲ್ಲ ಒಂದು ಮಕ್ಕಳಿಗೆ ತುಂಬ ತೊಂದರೆ ಆಗಿದೆ. ಖಂಡಿತ ಆ ಥರ ಆಗ್ದಂಗೆ ನೋಡ್ಕೊಳ್ಳೋಂಥದ್ದು ಆ ಇಲಾಖೆಯವ್ರು ಮಾಡಬೇಕು. ಇವತ್ತು ನಾವೆಲ್ಲ ಏನು ಇಲ್ಲಿ ಸೇರಿದ್ದೇವೆ, ನಮ್ಮದೆಲ್ಲ ಒಂದು ನಿಸ್ವಾರ್ಥ ಸೇವೆ. ಇಲ್ಲೊಂದು ಉತ್ತಮವಾದ ಒಂದು ಸಮುದಾಯ ಭವನವನ್ನು ಕಟ್ಟಿ ಬೀರ್ಲಿಂಗೇಶ್ವರನ ಸನ್ನಿಧಾನದಲ್ಲಿ ನಾವೆಲ್ಲ ಒಳ್ಳೆ ಸಾರ್ವಜನಿಕರಿಗೆ ಎಲ್ಲ ಶುಭ ಕಾರ್ಯಗಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ಪರಮ ಪೂಜ್ಯರ ಒಂದು ಮಾರ್ಗದರ್ಶನದಲ್ಲಿ ನಾವೆಲ್ಲ ಕೂಡ ಒಂದು ಸಮುದಾಯ ಭವನವನ್ನು ಕಟ್ಟಲಿಕ್ಕೆ ಏನು ಇವತ್ತು ಹೊರಟಿದ್ದೇವೆ. ಖಂಡಿತ ನಾವು ಒಂದು ಕುರುಬರು, ಒಂದು ಹಿರಿಯಣ್ಣ ಹೇಳ್ತಕ್ಕಂಥದ್ದು ಹಿಂದುಳಿದ ವರ್ಗಕ್ಕೆ ಹಿರಿಯಣ್ಣ, ನಾವು ಆಲ್ಮತಸ್ಥರು ಅಂತಂದರೆ ನಾವು ತಪ್ಪಾಗಲಾರ್ದು. ಆ ರೀತಿ ನಾವು ನಮ್ಮ ಜೊತೆ ಸಣ್ಣ ಪುಟ್ಟ ಜಾತಿಗಳನ್ನೂ ಕೂಡ ಒಟ್ಟಿಗೆ ತೊಗೊಂಡೋಗುವಂಥ ಜವಾಬ್ದಾರಿ ನಮ್ಮದು. ಆ ನಿಟ್ಟಿನಲ್ಲಿ ಇವತ್ತು ಅದನ್ನು ನಮ್ಮ ಮಠಾಧೀಶರ ಹೆಸರು ಉಳಿಸೋ ರೀತಿಯಲ್ಲಿ, ನಮ್ಮ ಒಂದು ಸಮಾಜದ ಒಂದು ಕೀರ್ತಿ ಉಳಿಸೋ ರೀತಿಯಲ್ಲಿ ಇವತ್ತು ನಾನು ತೀರ್ಮಾನ, ನನಗೆ ಬಂದಂಥ ಅನುದಾನದಲ್ಲಿ ನಾನೊಂದು ತೀರ್ಮಾನ ತೊಗೊಂಡೆ. ಅವತ್ತು ಮೈನಾರಿಟಿ ಮುಸ್ಲಿಮ್ಸ್ಗೆ 1 ಕೋಟಿ ರೂಪಾಯಿ ಹಣವನ್ನು ಹಾಕಿದ್ದೇವೆ. ಹೌದಾ ಅದು. ಮತ್ತು ಕಾಡುಗೊಲ್ಲರ ಸಮಾಜಕ್ಕೆ 50 ಲಕ್ಷ ಹಾಕಿದ್ದೇವೆ. ಮಡವಾಳರಿಗೆ 25 ಲಕ್ಷ ಹಾಕಿದ್ದೇವೆ ಸಮುದಾಯ ಭವನಕ್ಕೆ. ಉಪ್ಪಾರಿಗೆ 50 ಲಕ್ಷ ಹಾಕಿದ್ದೇವೆ. ಕುರುಬರಿಗೆ 50 ಲಕ್ಷ ಹಾಕಿದ್ದೇವೆ. ಈ ಥರ ಮತ್ತು ಇನ್ನು ಲಂಬಾಣಿ ಸಮಾಜಕ್ಕೆ ಭೀಮಾಸತಿ, ರಾಜ್ಯದಲ್ಲೇ ಎಲ್ಲ ಭಕ್ತರು ಬರ್ತಾರೆ ಅಲ್ಲಿಗೂ ಒಂದು 50 ಲಕ್ಷ ಹಾಕಿದ್ದೇವೆ. ಅದು ಭಾನುವಾರ ಅವ್ರು ಪೂಜೆ ಇಟ್ಕೊಂಡಿದ್ದಾರೆ. ಈ ಥರ ಎಲ್ಲ ಸಣ್ಣ ಪುಟ್ಟ ಜಾತಿಗಳನ್ನೂ ಕೂಡ ಒಟ್ಟಿಗೆ ತೊಗೊಂಡೋಗೋ ನಿಟ್ಟಿನಲ್ಲಿ ಈ ಅನುದಾನಗಳನ್ನ ಹಾಕೋದಕ್ಕೆ ಒಂದು ಪ್ರಯತ್ನ ಮಾಡಿ, ಅದ್ರ ಮುಖಾಂತರ ಒಂದು ಸಮಾಜಕ್ಕೆ ಒಂದು ಆಸ್ತಿಯನ್ನು ನಿರ್ಮಾಣ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಹೊರಟಿದ್ದೇವೆ. ಒಂದು ಸಮಾಜಕ್ಕೆ ಒಂದು ಕಡೆ ಆ ಆಸ್ತಿ ಆದರೆ ಇಂಥ ಮಕ್ಕಳು ಕೂಡ ಸಮಾಜಗಳಿಗೆ ಆಸ್ತಿ ಆಗ್ತಾರೆ. ಇವ್ರನ್ನ ವಿದ್ಯಾವಂತರನ್ನ ಮಾಡಿದ್ರೆ ಖಂಡಿತ ಅವ್ರ ಮನೆ ಬದುಕು, ಅವರ ಒಂದು ಜೀವನ, ಮತ್ತು ಎಲ್ಲದೂ ಕೂಡ ಪುಟ್ಟಣ್ಣವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತಾ
ಇವತ್ತು ಒಂದು ಈ ಆಸ್ತಿ ಮಾಡ್ತಕ್ಕಂಥ ಕೆಲಸ ಇವತ್ತು ನಾವೆಲ್ಲ ಒಂದು ವಿದ್ಯಾಭ್ಯಾಸವನ್ನು ಕೊಡ್ತಕ್ಕಂಥದ್ದು, ಆರೋಗ್ಯ ಮತ್ತು ಶಿಕ್ಷಣಕ್ಕೆ ಹೆಚ್ಚಿನ ಕೊಡ್ತಕ್ಕಂಥದ್ದಕ್ಕೆ ನಾವೆಲ್ಲರೂ ಕೂಡ ಮುಂದಾಗಂಥದ್ದು ಮಾಡೋಣ. ಖಂಡಿತ ಇವತ್ತು ನಾವು ಬುದ್ಧರು ಒಂದು ತೀರ್ಮಾನ, ನಾವು ಬುದ್ಧರಿಗೆ ಬಿಟ್ಟು ಡೇಟ್ ಕೊಡೋಕ್ಕೆ ಇಬ್ಬರು ಉಪ್ಪಾರು ಸ್ವಾಮೀಜಿಯವರು ಇಬ್ಬರು ಒಟ್ಟಿಗೆ ಇದ್ದಂಥ ಸಂದರ್ಭದಲ್ಲಿ ನಾವೊಂದು ನಿಮ್ಮ ನಿಗದಿಯಾದ ದಿನಾಂಕದಂದು ಹೇಳಿ ಅವತ್ತು ನಾವೆಲ್ಲರೂ ಕೂಡ ತಯಾರು ಮಾಡ್ಕೋತೀವಿ ಅಂದ್ವಿ. ಎಲ್ಲರೂ ಕೂಡ ಒಟ್ಟಾಗಿ ಹೋಗುವಂಥ ನಿಟ್ಟಿನಲ್ಲಿ ಆಗಲಿ ಅಂತಕ್ಕಂಥ ದೃಷ್ಟಿಯಿಂದ ಆ ಒಂದು ಮನೋಭಾವಕ್ಕೆ ನಾವೆಲ್ಲ ಬಂದ್ವಿ. ಖಂಡಿತ ಅಲ್ಲೂ ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಇವತ್ತು ಶಂಕುಸ್ಥಾಪನೆ ಕಾರ್ಯ ಆಯಿತು. ಅಲ್ಲೂ ರೀತಿಯಲ್ಲಿ ಒಂದು ಬೋರ್ವೆಲ್ಲನ್ನು, ಇಲ್ಲೂ ಒಂದು ಬೋರ್ವೆಲ್ಲನ್ನು ಹಾಕ್ಸ್ಲಿಕ್ಕೆ ಒಂದು ಅವಕಾಶ ಆಯಿತು. ಇಲ್ಲೂ ಒಳ್ಳೆ ನೀರು ಬಂತು. ಅಲ್ಲಿ ಹಾಕೋ ಸಂದರ್ಭದಲ್ಲಿ ಅಲ್ಲಿ ನೀರು ಬರುತ್ತೋ ಇಲ್ವೋ ಅಂತ ಯೋಚನೆ ಮಾಡ್ತಿದ್ರು. ಭಗೀರಥರು ಇಡೀ ನಾಡಿಗೆ ನೀರು ಕೊಟ್ಟವರು, ಭಗೀರಥರಿಗೆ ನೀರು ಬೀಳಲ್ಲ ಅಂದ್ವಿ. ಅಲ್ಲಿ ನೀರು ಉಕ್ಕೋಗೋಂಥ ರೀತಿಯಲ್ಲಿ ನೀರು ಬಂತು ಅಂತ ಅವರು ಕೂಡ ಬೆಳಗ್ಗೆ ಹೇಳ್ತಾ ಇದ್ದಂಥದ್ದನ್ನ ಕೇಳಿದಾಗ ಖುಷಿ ಆಯಿತು. ಖಂಡಿತ ಒಂದು ಒಳ್ಳೆ ಮನಸ್ಸಿನಿಂದ ನಾವೇನೇ ಒಂದು ಒಳ್ಳೆ ಕಾರ್ಯ ಮಾಡಿದ್ರೆ ಯಾವತ್ತೂ ಕೂಡ ಕೆಡಕಾಗಲ್ಲ ಅಂತಕ್ಕಂಥದ್ದು. ಇವತ್ತು ರಾಮಣ್ಣ ಮೇಷ್ಟ್ರು ನಾವೆಲ್ಲ ಕೂತ್ಕೊಂಡು ಮಾತಾಡ್ಬೇಕಾದ್ರೆ ಅದನ್ನೇ ಮಾಡಿದ್ವಿ. ಸ್ವಾಮಿಗಳು ಬರೋದಕ್ಕಿಂತ ಮುಂಚೆ ನಾವೆಲ್ಲ ಕೆಲವರೆಲ್ಲ ಕೂತ್ಕೊಂಡು ಕೆಲವು ವಿಚಾರಗಳನ್ನ ಅಲ್ಲಿ ಮರದಡಿಲಿ ಚರ್ಚೆ ಮಾಡಬೇಕಾದ್ರೆ ಹಲವಾರು ವಿಷಯಗಳನ್ನ ನಾವೆಲ್ಲರೂ ಕೂಡ ಹಂಚ್ಕೊಂಡಿದ್ದೀವಿ. ಯಾವ ರೀತಿ ಇದನ್ನು ಕಟ್ಟಬೇಕು, ಎಲ್ಲರೂ ಮನಸ್ಸು ಕೂಡ ಒಗ್ಗಟ್ಟಾಗಿರಬೇಕು. ಯಾರೋ ಮುಂದೋದವ್ರು 4 ಜನದಲ್ಲ ಅಂತಕ್ಕಂಥದ್ದು. ಒಂದು ನಿಗದಿ ದಿನಾಂಕವನ್ನು ಕೂಡ ನಾವು ಮಾಡ್ಕೋಬೇಕು. ಇನ್ನೊಂದು ವರ್ಷದಲ್ಲಿ ನಾವು ಮಾಡಿ ಸ್ವಾಮಿಗಳು ಕರೆಸಿ ಪೂಜೆ ಮಾಡ್ತೀವಿ ಅಂತಕ್ಕಂಥ ಒಂದು ತೀರ್ಮಾನವನ್ನು ಗೌಡರು ಬಳಗ ಭಂಡಾರಿಗಳು ಇಟ್ಕೊಂಡ್ರೆ, ನಾನು ಈಗಾಗಲೇ ಬುದ್ಧರಿಗೆ ಹೇಳಿದ್ದೇನೆ ಯಾವ ಥರ ಮಾಡೋದು ಅಂತ. ಅಲ್ಲೂ ಕೂಡ ಅದೇ ಮಾತಾಡಿದ್ವಿ. ಇಬ್ಬರು ಪರಮ ಪೂಜ್ಯರನ್ನು ಕರ್ಕೊಂಡೋಗಿ ಇನ್ನೂ 1.5-2 ಕೋಟಿ ರೂಪಾಯಿ ಸರ್ಕಾರದಿಂದ BCM ಇಲಾಖೆಯಿಂದ ಹೆಂಗೆ ತರಬೇಕು ಅನ್ನೋದು ಕೂಡ ನಾವು ಪ್ಲ್ಯಾನ್ ಮಾಡ್ತೇವೆ. ಜೊತೆಗೆ ನೀವು ಯಾರ್ಯಾರು ಆರ್ಥಿಕವಾಗಿ ಚೆನ್ನಾಗಿದ್ದಾರೆ, ನಮ್ಮ ಇದು ಮಠಕ್ಕೆ ಸಂಬಂಧಪಟ್ಟಂಥವ್ರನ್ನೆಲ್ಲರನ್ನೂ ಕೂಡ ನೀವು ಬಳಸ್ಕೊಂಡು ಅವ್ರನ್ನೂ ಕೂಡ ಇಲ್ಲಿ ಎಲ್ಲರದು ಕೂಡ ಸೇರಬೇಕು. ಹನಿ ಗುಡಿದ್ರೆ ಹಳ್ಳ, ಎಲ್ಲರ ಒಂದು ಸೇವೆನೂ ಕೂಡ ಇದಕ್ಕೆ ಆಗೋ ರೀತಿಯಲ್ಲಿ ನೀವು ಅದನ್ನು ಪ್ರಯತ್ನವನ್ನು ನೀವು ಮುಂದಾಳತ್ವ ವಹಿಸ್ಕೊಂಡಿರ್ತಕ್ಕಂಥವ್ರು ಮಾಡಿ. ಮತ್ತು ನಮ್ಮ ತಂದೆ ತಾಯಿ ಹೆಸರಲ್ಲಿ ನಾನು ಕೂಡ ಒಂದು ರೂಮನ್ನು ಕಟ್ಸ್ಕೊಡೋ ಅಂಥದ್ದು ಮಾಡ್ತೀನಿ. ಎಷ್ಟಾಗುತ್ತೆ ರೂಮ್ ವೆಚ್ಚ ಹೇಳಿದ್ರೆ ನಾನು ಅದನ್ನು ಕೂಡ ಅವ್ರ ಹೆಸರಲ್ಲಿ ಒಂದು ರೂಮನ್ನು ಕಟ್ಸ್ಕೊಡೋಂಥ ಕೆಲಸ ನಾನು ವೈಯಕ್ತಿಕವಾಗಿ ಮಾಡೋಂಥ ಕೆಲಸ ಮಾಡ್ತೇನೆ. ಮತ್ತು ಇನ್ನೇನೇ ಆಗಬೇಕು, ಈ ರಸ್ತೆದು ಈಗಾಗಲೇ ಅನುದಾನನ ಕೂಡ ಕಳಿಸಿದ್ದೇನೆ. ಶೀಘ್ರವಾಗಿ ಇದು ಬಿಲ್ಡಿಂಗು ಇದೆಲ್ಲ ಆಗಿ ಜೀರ್ಣೋದ್ಧಾರ ಆಗೋ ಅಷ್ಟರಲ್ಲಿ ಇಲ್ಲಿ ಬಂದಂಥವ್ರು ಸುಗಮವಾಗಿ ಬರೋದಕ್ಕೆ ಹಾದಿಯನ್ನು ಮಾಡಿಕೊಡೋದು ನನ್ನ ಜವಾಬ್ದಾರಿ. ಅದನ್ನು ಕೂಡ ಮಾಡಿಕೊಡೋಂಥದ್ದು ಮಾಡ್ತೇನೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ನಾವೆಲ್ಲ ಏನು ಒಳ್ಳೆ ರೀತಿಯಲ್ಲಿ ಇವತ್ತು ನಮ್ಮ ಇಲ್ಲಿ ಉಳಿಯಾರ್ ಪಟ್ಟಣಕ್ಕೆ ಪ್ರೀತಿಯಮ್ಮ ಹೇಳಿದ ರೀತಿಯಲ್ಲಿ ಸುಮಾರು 3 ವರ್ಷದಲ್ಲಿ 90 ಕೋಟಿ ರೂಪಾಯಿ ಕೆಲಸ ಮಾಡಿದ್ದೇವೆ. ನಿಮ್ಮ ಇದು ಅಮೃತ್ ಇರ್ಬೋದು, 8 ಕೋಟಿ ರೂಪಾಯಿ ಆಸ್ಪತ್ರೆ ಕೆಲಸ ನಡೀತಾ ಇದೆ. ಮತ್ತು ಇವತ್ತು ಸಿಮೆಂಟ್ ರಸ್ತೆಗಳು ಸೋಮಜಂಪಾಳ್ಯ ಇರ್ಬೋದು, ಲಿಂಗಪ್ಪಂಪಾಳ್ಯ ಇರ್ಬೋದು, ಎಲ್ಲ ಕಡೆಗೂ ಸಿಮೆಂಟ್ ರಸ್ತೆ, ವಯಸ್ಪಾಳ್ಯ ಇರ್ಬೋದು, ಎಲ್ಲ ಕಡೆನೂ ಕೂಡ ಸಿಮೆಂಟ್ ರಸ್ತೆ ಉತ್ತಮ. ಅವು ಏನು ಕಡಿಮೆ ಇಲ್ಲ. 8 ಇಂಚಿನ ರೋಡ್ಗಳು ಇನ್ನು 30 ವರ್ಷ ಆದರೂ ಇವ್ರಿಗೇನು ತೊಂದರೆ ಆಗಲ್ಲ ಬುದ್ಧಿ. ಆ ಥರ ರಸ್ತೆಗಳು ಎಲ್ಲ ಕೂಡ ನಿರ್ಮಾಣ ಇವತ್ತಾಗಿದೆ. ನಾನು ಹೇಳ್ತಕ್ಕಂಥದ್ದು, ನಮಗೆ ಇವತ್ತು ಇರ್ತಕ್ಕಂಥ ಸವಾಲೇನೆಂದರೆ, ಶಾಶ್ವತವಾಗಿ ರೈತರಿಗೆ ಮುಂದಿನ ದಿನಗಳಲ್ಲಿ ಏನು ಸಮಸ್ಯೆ ಬರ್ದಂಗೆ ನೀರಾವರಿ ಯೋಜನೆ ಮಾಡ್ತಕ್ಕಂಥದ್ದು ನಮಗೆ ಸವಾಲಿದೆ. ಅದನ್ನು ನಾವು ಯಾವ ಥರ ಮಾಡಬೇಕು ಅಂತ ಈಗಾಗಲೇ ನಾವು ಸಾಕಷ್ಟು ಪ್ರಯತ್ನಗಳನ್ನ ಮಾಡ್ತಾಯಿದ್ದೀವಿ. ನಿಮಗೆ ಈಗ ಏನು ಹೇಮಾವತಿಯಿಂದ ನಿಮಗೆ ಉಳಿಯಾರ್ ಕೆರೆಗೆ ಎಲ್ಲ ನೀರು ಬರೋವಂಥದ್ದು ಈಗಾಗಲೇ ಏತ ನೀರಾವರಿಯಲ್ಲಿ ಆಗ್ತಾಯಿದೆ. ಅದ್ರ ಜೊತೆಯಲ್ಲಿ ಇವತ್ತು ಚಿಕ್ಕನಾಯಕನಹಳ್ಳಿ ಭಾಗದಲ್ಲಿ ಇರ್ತಕ್ಕಂಥ ನವಲೆ ಕೆರೆ ಇರ್ಬೋದು, ಕಂತ್ ಕೆರೆ ಇರ್ಬೋದು, ಚಿಕ್ಕನಾಯಕನಹಳ್ಳಿ ಇರ್ಬೋದು, ಇವಕ್ಕೆಲ್ಲ ನೀರು ಹರಿಸ್ಲಿಕ್ಕೂ ಕೂಡ ಈಗಾಗಲೇ ಪ್ರತಿ ಸೋಮವಾರ ನಾವು ಇಲಾಖೆ ಅಧಿಕಾರಿಗಳು, ತಹಸೀಲ್ದಾರ್ ಇರ್ಬೋದು, ರೆವಿನ್ಯೂ ಡಿಪಾರ್ಟ್ಮೆಂಟವರು, SLO ಡಿಪಾರ್ಟ್ಮೆಂಟವರೆಲ್ಲ ಕೂತ್ಕೊಂಡು ಅದನ್ನು ಪರಿಶೀಲನೆ ಮಾಡಿ ಇವತ್ತು ಮುಂದಿನ ನೀರು ಬಿಡೋವಂಥ ಸಂದರ್ಭ ಜೂನ್ ಜುಲೈಯಲ್ಲಿ ಏನು ಹೇಮಾವತಿ ನೀರನ್ನ ಬಿಡ್ತಕ್ಕಂಥದ್ದಕ್ಕೆ ತೀರ್ಮಾನ ಮಾಡ್ತಾರೆ. ಅಷ್ಟರೊಳಗೆ ನಾವು ಅಲ್ಲಿ ಕೆಲಸ ಮಾಡಿ ಇವತ್ತು ನವಲೆ ಕೆರೆಗೆ ನೀರು ಬಿಡಿಸೋದಕ್ಕೆ ಖಂಡಿತ ನಾವು ಬದ್ಧವಾಗಿದ್ದೇವೆ. ಅದನ್ನು ಮಾಡ್ತೇವೆ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳ್ತೀನಿ. ಅದಾದಮೇಲೆ ಚಿಕ್ಕನಾಯಕನಹಳ್ಳಿ ಕೆರೆ, ಕಂತ್ ಕೆರೆಗೂ ಕೂಡ ಇನ್ನು ಕೆಲವು ದಿನಗಳಲ್ಲಿ ಮಾಡ್ತಕ್ಕಂಥ ಕೆಲಸ ಆಗುತ್ತೆ. ಖಂಡಿತ ಈ ಥರ ನೀರಿಂದು ಶಾಶ್ವತ ಒಂದು ನೀರಾವರಿ ಯೋಜನೆಗಳನ್ನ ಮಾಡಿದ್ರೆ ನಮ್ಮ ರೈತರು ಕೂಡ ಇವತ್ತೇನು ಈ ಬೇಸಿಗೆಗಳು ನೋಡಿಬಿಟ್ರೆ ಯಾರೂ ಕೂಡ ಉಳಿಯೋಂಗಿಲ್ಲ. ಆ ಥರ ಒಂದು ಗಿಡ ಮರ ಉಳಿಸ್ಕೊಳ್ಳೋದು ಹೇಗೆ ಅಂತಕ್ಕಂಥ ಪರಿಸ್ಥಿತಿಗೆ ನಾವೆಲ್ಲ ಬಂದಿದ್ದೇವೆ. ಅದನ್ನು ಇವತ್ತು ಏನಾದ್ರು ಒಂದು ತೆಂಗಿನ ಮರ ನಾವು ಕಳ್ಕೊಂಡ್ರೆ ಅದನ್ನು ಮತ್ತೆ ನಾವು ಮರುಸ್ಥಾಪನೆ ಮಾಡಬೇಕು ಅಂದರೆ 6-7 ವರ್ಷ ಬೇಕಾಗ್ತದೆ. ಆದ್ದರಿಂದ ದಯಮಾಡಿ ಇದಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟು ನೀರಾವರಿ ಯೋಜನೆಗಳನ್ನ ಎಲ್ಲ ಕಡೆನೂ ಕೂಡ ಶಾಶ್ವತವಾಗಿ ಮಾಡೋದಕ್ಕೆ ನಾವು ಬದ್ಧವಾಗಿದ್ದೇವೆ. ಈಗೇನು ಸಾರ್ವಜನಿಕರು, ತಾಲೂಕಿನ ಕ್ಷೇತ್ರದ ಎಲ್ಲ ಜನತೆಗೂ ಕೂಡ ನಾನು ಹೇಳಲಿಕ್ಕೆ ಬಯಸ್ತೇನೆ, ಯಾರಿಗೂ ಆತಂಕ ಬೇಡ.
ಖಂಡಿತ ಈ ಯೋಜನೆಗಳ ಪರವಾಗಿ ನಾವೆಲ್ಲ ಇದ್ದೇವೆ, ಖಂಡಿತ ಮಾಡ್ತೇವೆ. ಅದರಿಂದ ನೀವೆಲ್ಲರೂ ಕೂಡ ಧೈರ್ಯವಾಗಿರಿ ಅಂತಕ್ಕಂಥದ್ದನ್ನ ನಾನು ಅವರಿಗೆ ಒಂದು ಧೈರ್ಯವನ್ನು ಹೇಳಲಿಕ್ಕೆ ಬಯಸ್ತೇನೆ. ಯಾರಿಗೂ ಆತಂಕ ಬೇಡ ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಸ್ಪಷ್ಟ ಮಾಡ್ತಾ, ಇವತ್ತು ನಾವು CET ನೀಟ್ ಕೋಚಿಂಗಲ್ಲಿ ಏನಾಗಿದೆ ಅಂದರೆ 14 ವರ್ಷದಿಂದ ಮಾಡ್ತಾ ಇದ್ವಿ. ಈ ಥರ ನಮಗೆ ಯಾವ ತಾಲೂಕು ಯಾವ ಜಿಲ್ಲೆ ಅಂತ ಇಲ್ಲ, ಯಾರೇ ಬರ್ಬೋದು. ಹೋದ ವರ್ಷ ಗುಲ್ಬರ್ಗ ಜಿಲ್ಲೆಯಿಂದ ಒಂದು ಮಗು ಬಂತು, ಅದು ಗೌರ್ಮೆಂಟ್ ಸೀಟ್ ತಗೋತು. ಈ ಸತಿ ಸಿಂದಗಿಯಿಂದ ಒಂದು ಮಗು ಬಂತು, ಅದ್ರ ರಿಸಲ್ಟಿನ ಬಂದಿಲ್ಲ. ಈ ಥರ ಇವರು ದೀಕ್ಷಿತ ಇವರೆಲ್ಲ ಮೊನ್ನೆ ಬರೆದಿದ್ದು 10ನೇ ತಾರೀಕು ಎಕ್ಸಾಮ್ ಆಗಿದ್ದು ಅಗ್ರಿಕಲ್ಚರ್ದು. 10ನೇ ತಾರೀಕು ಎಕ್ಸಾಮಲ್ಲಿ ಇವರೆಲ್ಲರೂ ಕೂಡ ಬರೆದಂಥ ಸಂದರ್ಭದಲ್ಲಿ ಮಗುಗೆ ಈಗ ಫೋನ್ ಮಾಡಿ ಹೇಳಿದ್ಲು ಸಡನ್ನಾಗಿ ಇಲ್ಲಿ ಕೂತಿದ್ದಾಗ, ನನಗೆ 200ಕ್ಕೆ 200 ಮಾರ್ಕ್ಸ್ ಬಂತು ಅಂತ. ಖುಷಿ ಅಲ್ವ? 100ಕ್ಕೆ 100ರಷ್ಟು ರಿಸಲ್ಟ್ ತಂದಮೇಲೆ ಆ ಮಗುಗೆ ಎಷ್ಟು ನಾವು ಇದನ್ನು ಹೇಳಿದ್ರು ಸಾಲದು. ಅದು ಅಷ್ಟು ಒಂದು ಡೆಡಿಕೇಶನಿಂದ, ಅಷ್ಟು ಒಂದು ಬದ್ಧತೆಯಿಂದ ಮಕ್ಕಳು ಇವತ್ತು ವ್ಯಾಸಂಗವನ್ನು ಮಾಡ್ತಾ ಇದ್ದಾರೆ. ಅವ್ರಿಗೆ ನಾವು ಏನು ದಾರಿಯನ್ನು ತೋರಿಸ್ಬೇಕು. ಪೋಷಕರು ಮತ್ತು ಸಮಾಜ ಎಲ್ಲರೂ, ಶಿಕ್ಷಕರು ನಾವೊಂದು ಅವ್ರಿಗೆ ಉತ್ತಮವಾದ ದಾರಿಯನ್ನು ತೋರಿಸಿದ್ರೆ ಮಕ್ಕಳು ಅದರಲ್ಲಿ ಯಶಸ್ಸನ್ನು ಕಾಣೋದ್ರಲ್ಲಿ ಸಂಶಯ ಇಲ್ಲ. ಆ ರೀತಿಯಲ್ಲಿ ನಮ್ಮ ತಾಲೂಕಿನ ಮಕ್ಕಳು ಶೈಕ್ಷಣಿಕವಾಗಿ ಕೂಡ ಉತ್ತಮ ಒಂದು ವ್ಯಾಸಂಗವನ್ನು ಮಾಡಲಿಕ್ಕೆ ಎಲ್ಲ ರೀತಿಯ ಒಂದು ಸಹಕಾರವನ್ನು ನಾವೆಲ್ಲರೂ ಕೂಡ ನೀಡೋಣ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಪೂಜ್ಯರ ಒಂದು ಮಾರ್ಗದರ್ಶನದಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ಇವತ್ತು ನಾವು ಚಿಕ್ಕನಾಯಕನಹಳ್ಳಿಯಲ್ಲಿ 2 ಮಠಗಳನ್ನ ಕಟ್ತಾ ಇದ್ದೀವಿ, ನಿರ್ಮಾಣ ಆಗ್ತಾ ಇದೆ. ಸಿದ್ದೇದೇವ್ರ ಮಠ ಒಂದು, ರೇವಣ ಸಿದ್ದೇಶ್ವರ ಮಠ ಒಂದು ನಿರ್ಮಾಣ ಆಗ್ತಾಯಿದೆ. ಇಲ್ಲಿ ಇದಾಗುವಂಥ ಸಂದರ್ಭದಲ್ಲಿ ಇದಕ್ಕೆ ಬುದ್ಧಿಯವರು ಯಾವ ಥರ ನಮಗೆ ಮಾರ್ಗದರ್ಶನ ನೀಡ್ತಾರೆ, ಅದನ್ನು ಯಾವ ಥರ ಮಾಡ್ಬೋದು. ಗೌಡ್ರು ಆಗಲೇ ವಾಲ್ತಾ ಇದೆ ಒಂದು ಕಡೆ ಅಂತಕ್ಕಂಥದ್ದು ಕೂಡ ಹೇಳಿದ್ರು. ಅದರಿಂದ ಅದನ್ನು ಆರ್ಕಾಲಜಿ ಡಿಪಾರ್ಟ್ಮೆಂಟಿಂದ ಅದನ್ನು ಕರೆಸಿ ಇದನ್ನು ಏನು ಮಾಡಿದ್ರೆ ಸೂಕ್ತ ಅಂತಕ್ಕಂಥದ್ದು, ಮತ್ತು ಅವರೊಂದು ಸಲಹೆಯನ್ನು ಕೂಡ ಕೊಟ್ಟರು. ಪರಮ ಪೂಜ್ಯರು ಧರ್ಮಸ್ಥಳದವ್ರ ಹತ್ರ ಹೋದರೆ ಅವರೇ ಅದನ್ನು ವಿನ್ಯಾಸ ಮಾಡಿಕೊಡೋವಂಥ ಕೆಲಸ ಮಾಡ್ತಾರೆ ಅಂತಲೂ ಪರಮ ಪೂಜ್ಯರು ಹೇಳಿದ್ದಾರೆ. ಅದನ್ನು ಕೂಡ ಹೇಗೆ ಮಾಡಬೇಕು ಅವ್ರ ಮಾರ್ಗದರ್ಶನದಲ್ಲಿ ಮಾಡಲಿಕ್ಕೆ ನಾವೆಲ್ಲ ಸೇರಿ ಕೈ ಜೋಡಿಸೋಣ. ಖಂಡಿತ ಇವತ್ತೊಂದು ಮಠ ಕಟ್ಟೋದು, ಒಂದು ದೇವಾಲಯ ಕಟ್ಟೋದು ಅಂದರೆ ನಿಮ್ಮೆಲ್ಲರ ಮನಸ್ಸು ಕಟ್ಟೋದು ಅಂತ ನನ್ನ ಅಭಿಪ್ರಾಯದಲ್ಲಿ ಅರ್ಥ. ನೀವೆಲ್ಲರೂ ಕೂಡ ಕೈ ಜೋಡಿಸಿದ್ರೆ ಯಾವುದೂ ದೊಡ್ಡದಲ್ಲ. ಎಲ್ಲರೂ ನಮ್ಮಲ್ಲಿ ನಾವು ಮಾಡ್ತಕ್ಕಂಥದ್ದು, ಅಲ್ಲಿ ಬುದ್ಧಿಯರು ಹೇಳ್ತಿದ್ರು, ವರ್ಷ ನೀವು ಮಾರ್ನಾಮೆ ಮಾಡೋದನ್ನ 5 ವರ್ಷಕ್ಕೆ ಒಂದು ಸತಿ ಮಾರ್ನಾಮೆ ಮಾಡಿ ಅಂತ ಉಪ್ಪಾರ ಸ್ವಾಮೀಜಿಗಳು ಹೇಳ್ತಿದ್ರು. 4 ವರ್ಷಕ್ಕೆ ಎಷ್ಟು ಉಳಿತದೆ ಅಂತ ಅಂತರ್ಘಟ್ಟ ಮುಂಬಾನೆಲ್ಲ ಅಲ್ಲಿ ಸ್ವಾಮೀಜಿ ಅದೇ ಹೇಳ್ತಿದ್ರು. ಇನ್ನು 4 ವರ್ಷದ ಉಳಿಸ್ಕೊಂಡ್ರೆ ನೀವು ಏನಕ್ಕಾರೋ ನಿಮ್ಮ ಮಕ್ಕಳು ವಿದ್ಯಾಭ್ಯಾಸಕ್ಕೋ ಇಂಥ ಮಠ ಕಟ್ಟೋಕ್ಕೋ ಮಾಡಿದ್ರೆ ಅದು ಉಳಿತದೆ. ಇಲ್ಲ ನಾವು ವರ್ಷಕ್ಕೆ ಲಕ್ಷಾಂತರ ರೂಪಾಯಿನ ಬರೀ ಈಗ ಹಬ್ಬ ಮಾಡಿ ಬೇರೆಯವ್ರ ನೆಂಟರಿಷ್ಟು ಕರೆದು ಸ್ನೇಹಿತರು ಕರೆದು ಮಾಡೋದನ್ನು 5 ವರ್ಷಕ್ಕೆ ಒಂದು ಸತಿ ಮಾಡೋಣ ಅಂತಲೂ ಹೇಳಿದ್ರು. ಒಂದು ಸತಿ ಅದು ಮಾಡಿದ್ರೆ ನಮಗೆ ಯಾವುದೋ ಒಂದು ಸಾರ್ಥಕವಾದ ಬದುಕಿಗೆ ಆಗ್ತದೆ ಅಂತಕ್ಕಂಥದ್ದು ಅವ್ರ ಅಭಿಪ್ರಾಯ. ಖಂಡಿತ ಯಾವುದು ಕೂಡ ಅಸಾಧ್ಯ ಅಲ್ಲ. ನೀವು ಮನಸ್ಸು ಮಾಡಿದ್ರೆ ಎಲ್ಲದೂ ಕೂಡ ಸಾಧ್ಯ. ಈಗ ಮುಂದೆ ಹೋಗ್ತಕ್ಕಂಥವ್ರು ಏನು ಮಾರ್ಗದರ್ಶನ ಕೊಡ್ತಾರೆ, ಮಾಸ್ಟ್ರು ಮತ್ತು ನಮ್ಮ ಗೌಡ್ರು ಮತ್ತು ಗೌರಂಗಪ್ಪನವರು, ಇವರೆಲ್ಲ ಇಲ್ಲಿರ್ತಕ್ಕಂಥವ್ರೆಲ್ಲರೂ ಕೂಡ ಪುಟ್ಟಣ್ಣ ಇವ್ರು ನಾಗರಾಜು ಎಲ್ಲರೂ ಒಟ್ಟಾಗಿ ಈ ಒಂದು ತೀರ್ಮಾನ ತಗೊಳ್ಳಿ. ಗೌಡ್ರು ಎಲ್ಲ ಖಂಡಿತ ನಿಮ್ಮ ಹಿಂದೆ ನಾವು ಯಾವತ್ತೂ ಕೂಡ ಇರ್ತೇವೆ. ನೀವು ಹೇಳಿದ ರೀತಿಯಲ್ಲಿ ಮಾಡ್ತೇವೆ. ಮತ್ತು ಇದನ್ನು ಪೂಜ್ಯರಿಬ್ಬರನ್ನು ಕರ್ಕೊಂಡೋಗಿ 2 ಮಠ ಇದಕ್ಕೆ ನಾವು 1.5 ಕೋಟಿ 2 ಕೋಟಿನ ಹಾಕ್ಸ್ಕೊಳ್ಳೋಕ್ಕೆ ನಾವು ಪ್ರಯತ್ನವನ್ನು ಮಾಡ್ತೇವೆ. ಈ ರೀತಿ ನಾವು ನಿಮಗೆ ನೆರವಾಗಿ ನಿಲ್ಲುವಂಥ ಕೆಲಸ ಮಾಡ್ತೇವೆ. ಮುಂದೆ ನನಗೆ ಮತ್ತೆ ಸರ್ಕಾರದಿಂದ ಅನುದಾನ ಬಂದರೆ ಮತ್ತೆ ಹಾಕ್ಕೊಡುವಂಥ ಕೆಲಸನೂ ಕೂಡ ಮಾಡ್ತೇನೆ. ಅದ್ರ ಬಗ್ಗೆನೂ ಸಂಶಯ ಬೇಡ. ಈ ರೀತಿಯಲ್ಲಿ ನಾವೆಲ್ಲ ಒಟ್ಟಾಗಿ ಸೇರಿ ಇವತ್ತೇನು ಅದೊಂದು ಉತ್ತಮ ರೀತಿಯಲ್ಲಿ ಒಂದು ಸಮಾಜಕ್ಕೆ ಒಂದು ಆಸ್ತಿಯನ್ನು ಮಾಡ್ತಕ್ಕಂಥ ಕೆಲಸಕ್ಕೆ ಏನು ಕೈ ಹಾಕಿದ್ದೇವೆ, ಖಂಡಿತ ಎಲ್ಲ ಸೇರಿ ಮಾಡೋಣ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇಲ್ಲಿ ತಮ್ಮ ಜೊತೆ ಕೆಲವು ಮಾತನ್ನ ಹಂಚ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಸರ್ವರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇಲ್ಲಿವರೆಗೆ